ಇತ್ತೀಚೆಗೆ KPSCಯಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ಅದರ ಚೇರ್ಮನ್ನೇ ಸ್ವಂತ ಮಗಳಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಮತ್ತು ಸುಳ್ಳು ಆದಾಯದ ಪ್ರಮಾಣ ಪತ್ರದ ಮುಖಾಂತರ, ಸುಳ್ಳು ಜಾತಿ ಪ್ರಮಾಣ ಪತ್ರದ ಮುಖಾಂತರ ಕೋಟಾದಡಿ ಮೀಸಲಾತಿ ಅಡಿ ಉದ್ಯೋಗವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ಕೇವಲ ಒಂದಲ್ಲ, ಆತ ತನ್ನ ಮಗಳಿಗೆ ಹಾಗೆ ಮಾಡಿದ್ದಾನೆ ಅಂದರೆ ನನಗನ್ಸುತ್ತೆ ಅದನ್ನು ಇನ್ನೂ ಬಹಳ ಜನರಿಗೆ ಆ ಥರ ದುಡ್ಡು ಅಥವಾ ಎಲಿಜಿಬಲ್ ಇರದಿರ್ತಕ್ಕಂಥ ಕ್ಯಾಂಡಿಡೇಟ್ಗೆ ಕೊಟ್ಟಿರ್ತಕ್ಕಂಥದ್ದು ಸಂಭವ ಇದೆ. ಮತ್ತು ಇದು KPSC ಇಲ್ಲಿವರೆಗೂ ಬಹುಶಃ KPSC ಇಡೀ ಇತಿಹಾಸದಲ್ಲಿ ಒಂದೇ ಒಂದು ಅಪಾಯಿಂಟ್ಮೆಂಟು ಕಾಂಟ್ರವರ್ಸಿ ಇಲ್ಲದೆ ಆಗಿರೋದಿಲ್ಲ. ಪ್ರತಿ ಅಪಾಯಿಂಟ್ಮೆಂಟು ಕಾಂಟ್ರವರ್ಸಿ, ಪ್ರತಿ ಅಪಾಯಿಂಟ್ಮೆಂಟು ಡಿಲೇ. ಹಾಗಾಗಿ ನನಗನ್ಸುತ್ತೆ ಇವತ್ತು ಹೇಗೆ ಕೇಂದ್ರ ಸರ್ಕಾರ ನೀಟ್ ವಿಷಯದಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಕಾನೂನು ತೊಗೊಂಬಂದಿದ್ದಾರೆ ನೆನ್ನೆ, ಆ ರೀತಿಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಅಷ್ಟೇ ಒಂದು ಉದ್ಯೋಗದ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಾಗಲಿ ಅಥವಾ ಯಾವುದೇ ಎಕ್ಸಾಮ್ ಪ್ರಾಸೆಸ್ಸಲ್ಲಾಗಲಿ ಏನಾದರೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಹಳ ಮುಖ್ಯವಾಗಿ ಅಥವಾ ಯಾರೇ ಆಗಲಿ ಯಾರೋ ಇನ್ವಾಲ್ವ್ ಆದರೆ ಅವ್ರಿಗೂ ಕೂಡ ಈ ರೀತಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಡುವಂಥದ್ದು ಆಗಬೇಕಾಗ್ತದೆ, ಕಾನೂನು ತರಬೇಕು ಆ ನಿಟ್ಟಿನಲ್ಲಿ. ಅದಕ್ಕಿಂತ ಮುಖ್ಯವಾಗಿ ನನಗನ್ಸೋದು ಮೊದಲು ಈ ಒಂದು ಏನು ಇನ್ವೆಸ್ಟಿಗೇಷನ್ ಇದೆ ಇದು CBI ಕೊಡಬೇಕು. ದೊಡ್ಡ ನನಗನ್ಸುತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಅನೇಕರು ಇದರಲ್ಲಿ ಭಾಗಿಯಾಗಿರ್ತಾರೆ. ಹಾಗಾಗಿ ಇದು ನೀವೇ ಮಾಡಿದರೆ ನಿಮ್ಮ ಮೇಲೆ ನೀವೇ ಎನ್ಕ್ವೈರಿ ಮಾಡ್ಕೊಂಡ್ರೆ ಅದು ನಿಜ ಹೊರಗೆ ಬರೋದಿಲ್ಲ. ಹಾಗಾಗಿ ಇದು CBI ಎನ್ಕ್ವೈರಿ ಆಗಬೇಕು, ಮಕ್ಕಳ ಭವಿಷ್ಯವನ್ನು ಉಳಿಸ್ಬೇಕು. ಯಾಕಂದರೆ ಮಕ್ಕಳು ಒಂದು ಸರ್ಕಾರಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ರಾತ್ರಿ ಹಗಲು ಅಂತ ಲೆಕ್ಕ ಮಾಡಿದಾಗ ಕೂತ್ಕೊಂಡು ಓದ್ತಾರೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರೆ. ಅಪ್ಪ ಅಮ್ಮನ ಕನಸುಗಳು ನನಸು ಮಾಡಲಿಕ್ಕೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ನಮ್ಮ ಕುಟುಂಬದ ಬದುಕನ್ನು ಬದಲಾಯಿಸಲಿಕ್ಕೆ ನಾನು ಓದಬೇಕಂತ ಶ್ರಮಪಟ್ಟು ಓದ್ತಾರೆ. ಅಂಥವರ ಭವಿಷ್ಯಕ್ಕೆ ಕಲ್ಲಾಗ್ತಿರಂದರೆ ನನಗನ್ಸುತ್ತೆ ಇವ್ರು ದೊಡ್ಡ ಕ್ರಿಮಿನಲ್ಸ್. ನಾನು ಕ್ರಿಮಿನಲ್ ಅನ್ನೋದಕ್ಕಿಂತ ಇವ್ರು ದೊಡ್ಡ ದೇಶದ್ರೋಹಿಗಳು. ಸೊ ಇವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಮತ್ತು ನನಗನ್ಸುತ್ತೆ ಅವ್ರ ಆಸ್ತಿಗಳನ್ನು ಜಪ್ತಿ ಮಾಡಬೇಕಾಗ್ತದೆ. ಅವ್ರ ಆಸ್ತಿಗಳನ್ನು ಜಪ್ತಿ ಮಾಡಬೇಕು. ಮತ್ತು ಅವ್ರ ಮಗಳು ಇನ್ನು ಫ್ಯೂಚರಲ್ಲಿ ಯಾವ ಎಕ್ಸಾಮನ್ನು ಕೂಡ ಬರೀದೇ ಇರೋಕ್ಕಾಗಬೇಕು. ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಹಾಗಾಗಿ CBI ಎನ್ಕ್ವೈರಿ ಕೊಟ್ಟು ಇದರೊಳಗೆ ಇರತಕ್ಕಂಥ ಮತ್ತಷ್ಟು ಕಳ್ಳರನ್ನ ಆಚೆ ತೆಗೆಯೋ ಕೆಲಸ ಮಾಡ್ತಾರೆ. ಸರ್, ವೆಟರ್ನರಿ ಡಾಕ್ಟರ್ಸ್ ಏನು ನೋಟಿಫಿಕೇಶನ್ ಎಕ್ಸಾಮ್ ಬರೆದಿದ್ರು, ಇವತ್ತೊಂದು ಮನವಿ ಪತ್ರ ಉಪಮುಖ್ಯಮಂತ್ರಿ ಸಲ್ಲಿಸಿದ್ದಾರೆ. ಸೊ ಯಾರು ಅದರಲ್ಲಿ ಫ್ರಾಡ್ ಆಗಿದ್ರು ಅವ್ರಿಗಷ್ಟೇ ಶಿಕ್ಷೆ ವಿಧಿಸಿ ನಾವೆಲ್ಲ ಏನು ಮಾಡೋದು? ಅದು ಸಹಜ. ಯಾಕಂದರೆ ಈಗ ಅವರು ಒಂದು ಎಕ್ಸಾಮಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಎಲ್ಲರದ್ದು ಆಗಿರಲ್ಲ, ಅದರಲ್ಲಿ ಕೆಲವ್ರದ್ದು ಆಗಿರ್ತದೆ ನೋಡಿ. ಈಗ ಅದರಲ್ಲಿ ಪಾಪ ಜೆನ್ಯೂನ್ ಕ್ಯಾಂಡಿಡೇಟ್ಸು ಸಮಸ್ಯೆ ಆಗುತ್ತೆ ಇದು. ಸೊ ಇದು ನಿಜವಾಗ್ಲೂ ಇದು ಅವ್ರ ಕನ್ಸರ್ನ್ ನಾವು ನೋಡಬೇಕಾಗ್ತದೆ. ಯಾಕೆ ಪಾಪ ಅವರು ಜೆನ್ಯೂನ್ ಆಗಿ ಓದಿರ್ತಾರೆ. ಆದರೆ ಇಲ್ಲೇನಾಗುತ್ತೆ ಅಂದರೆ ಆಯ್ತು, ಈಗ ನೀವು ಅವ್ರನ್ನೊಬ್ಬರನ್ನ ಶಿಕ್ಷೆ ಕೊಟ್ಟು ಇದು ಮಾಡೋಕ್ಕಾಗಲ್ಲ. ಹಾಗಾಗಿ ನನಗೆ ತರೋ ಎನ್ಕ್ವೈರಿ ಆಗಿ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದರೆ ನನಗನ್ಸುತ್ತೆ ಪಾಪ ಅವ್ರಿಗೆ ಅವಕಾಶ ಕೊಡಬೇಕು. ಫ್ರಾಡ್ಗಳು ಯಾರಿದ್ದಾರೆ ಅವರೆಲ್ಲರೂ ಜೈಲು ಕಟ್ಟೋ ಕೆಲಸ ಅಂತ ಮಾಡೋದು. ಸೊ ಜೆನ್ಯೂನ್ ಕ್ಯಾಂಡಿಡೇಟ್ಗೆ ಕೊಡುವಂಥ ಅವಕಾಶ ಮಾಡ್ಬೋದಾ ಸರ್ಕಾರ? ಅವಕಾಶ ಅದೇನಾಗುತ್ತೆ ಅಂದರೆ ಇದೊಂದು ರೀತಿ ಕನ್ಫ್ಯೂಷನ್ ಸ್ಟೇಟು. ಯಾಕಂದರೆ ಅಲ್ಲಿ ಆ ಥರ ಆಗಿದೆ ಅಂದರೆ ಅದರಲ್ಲಿ ಎಷ್ಟು ಜೆನ್ಯೂನ್ ಇದ್ದಾರೆ ಎಷ್ಟು ಫೇಕ್ ಇದ್ದಾರೆ ಅನ್ನೋದು ಗೊತ್ತಾಗಲ್ವಲ್ಲ. ಈಗ ಜೆನ್ಯೂನು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಆ ಜೆನ್ಯೂನ್ ಜೊತೆಗೆ ಇನ್ನೂ ಎಷ್ಟು ಜನ ಜೆನ್ಯೂನ್ ಇದ್ದಾರೆ, ಎಷ್ಟು ಜನ ಫೇಕ್ ಇದ್ದಾರೆ ಅಂತ ಗೊತ್ತಾಗಲ್ಲ. ಮತ್ತೆ ಎಕ್ಸಾಮ್ ಮಾಡ್ತಾರೆ ಅಂದರೆ ಪಾಪ ಮತ್ತೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ನಾನು KS ಇಂಟರ್ವ್ಯೂವರೆಗೂ ಹೋಗಿರೋಂಥವನು. ನನಗೂ ಗೊತ್ತಿದೆ ಈ ವರ್ಷಕ್ಕೆ ಇಂಟರ್ವ್ಯೂ ಅಂಥದ್ದು ಪ್ರಿಲಿಮಿನರಿ ಪಾಸ್ ಮಾಡೋದು ನೆಕ್ಸ್ಟ್ ಮತ್ತೆ ಪಾಸ್ ಮಾಡ್ತಾರೆ ಅನ್ನೋ ಗೊತ್ತಾಗಲ್ಲ. ಎಕ್ಸಾಮ್ ಹಂಗಿರ್ತದೆ ಅದು. ಆಗ ಆ ಮಕ್ಕಳಿಗೆ ಭಯ ಇರ್ತದೆ ಸಹಜವಾಗಿ. ಒಂದು ರೀತಿ ಅವ್ರ ಕನಸುಗಳಿಗೆ ಕಲ್ಲು ಹಾಕಿದಾಗೆ. ಅದಕ್ಕೆ ನನಗನ್ಸುತ್ತೆ ಇದು ವಯಾ ಮೀಡಿಯಾ ಕೂತ್ಕೊಂಡು ಆ ಮಕ್ಕಳು ಅನ್ಯಾಯ ಆಗದಂಗೆ ಸರ್ಕಾರ ಏನಾದರೂ ಯೋಚನೆ ಯಾವ ರೀತಿ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್? ಅಲ್ಲ, ಅದನ್ನೇ ಹೇಳೋದು. ಅದು ಇದು ನಮ್ಮ ದೇಶದಲ್ಲಿ ತಜ್ಞರಿದ್ದಾರೆ, ನಮ್ಮ ರಾಜ್ಯದಲ್ಲಿ ದೊಡ್ಡ ಆ ವಿಷಯದಲ್ಲಿ ತಜ್ಞರಿದ್ದಾರೆ. ಮತ್ತು ಅದು ಏನು ಆಗಿದೆ, ಏನು ಆಗಬಾರ್ದು, ಏನು ಆಗ್ಬೋದಾಗಿತ್ತು ಅನ್ನುವಂಥದ್ದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಏನು ನಾವು ಸೊಲ್ಯೂಷನ್ ಕೊಡ್ಬೋದು ಅಂತ ಇದು ಮಾಡಲಿಕ್ಕೆ ಒಂದಿಷ್ಟು ಜನರನ್ನ ಎಕ್ಸ್ಪರ್ಟ್ಗಳನ್ನು ಅಂಥದ್ದು ಅಪಾಯಿಂಟ್ ಮಾಡಿ ಒಂದು ಕಮಿಟಿ ಥರ ಮಾಡಿ ಅದ್ರ ಮುಖಾಂತರ ಅವರ ಸಲಹೆಗಳ ಮೇಲೆ ನಾವೇನಾದರೂ ಮಾಡಬೇಕಾದ್ರೆ ಇದನ್ನು ನಾವು ಸುಮ್ಮನೆ ಹಿಂಗೆ ಮಾಡಿಬಿಡಿ ಅಂತ ಹೇಳೋಷ್ಟು ಸುಲಭ ಅಲ್ಲ ಅದು. ಯಾಕಂದರೆ ಅದು ಸಾವಿರಾರು ಮಕ್ಕಳ ಭವಿಷ್ಯ. ಹಾಗಾಗಿ ಅದು ತಜ್ಞರೇ ಇದ್ರ ಬಗ್ಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ತಜ್ಞರು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅಂಥವ್ರನ್ನ ನೀವು ಕರೆಸಿ ಮಾತಾಡಿ ಒಂದು ಒಳ್ಳೆ ಡಿಸಿಷನ್ ಬರೋದು ಒಳ್ಳೆ. ಓಕೆ.